ಇದು ನಾನು ಅದು ಕೂತ್ರೆ ಹೇಳಿದ ಮೇಲೆ ಮತ್ತೆ ನೀವು ಕೇಳ್ಬೋದು. ಈಗ ಹಿಂದೆ ಬೆಳಗ್ಗೆ 7ರಿಂದ 12 ಗಂಟೆ ಮತ್ತು ಸಾಯಂಕಾಲ 4ರಿಂದ 8 ಗಂಟೆ ಇದ್ದಿದ್ದನ್ನು ಬದಲಾವಣೆ ಮಾಡಿ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಫೇರ್ ಪ್ರೈಸ್ ಡಿಪೋ ತೆಗೆದಿರಬೇಕು. ಗ್ರಾಹಕರು ಯಾವಾಗ ಬಂದರೂ ಕೂಡ ಅವ್ರಿಗೆ ಸಿಗಬೇಕು ಅನ್ನೋದನ್ನು ಒಂದು ಸರ್ಕಾರ ಆದೇಶ ಮಾಡಿದ್ದೀನಿ. ಭಾಳ ಮುಖ್ಯವಾದಂಥದ್ದು, ಯಾರು ಕೂಡ ಅಕ್ಕಿ ಸಕಾಲಕ್ಕೆ ಸಿಕ್ಕಲಿಲ್ಲ ಅಂತ ಹೋಗಬಾರ್ದು ಅಂತ. ಕಾಳು ಸಂತೆಗೆ ಹೋಗೋದಕ್ಕೆ ಕಾರಣ ಏನಾಗಿದೆ ಅಂದರೆ, ಉತ್ತರ ಕರ್ನಾಟಕದಲ್ಲಿ ಅಕ್ಕಿಯನ್ನು ಬಳಸೋದು ಕಡಿಮೆ ಇದೆ, ಜೋಳ ಹೆಚ್ಚಿಗೆ ಬಳಸ್ತಾರೆ, ಬಹಳ ಕಡಿಮೆ. ಆದರೂ ಕೂಡ ಕಾನೂನುಬದ್ಧವಾಗಿ ನಾವು ಕೊಡಬೇಕು, ಅಕ್ಕಿ ಕೊಡ್ತಾ ಇದ್ದೀವಿ, ಅದು ಅನಿವಾರ್ಯವಾಗಿ ಹೋಗ್ತಾ ಇದೆ. ಅದಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಅದಕ್ಕೆ ಬದಲಾಗಿ ಪೌಷ್ಟಿಕ ಆಹಾರವನ್ನು ಕೊಟ್ಟು ಫುಡ್ ಕಿಟ್ಟನ್ನು ಕೊಡೋದು ಅಂಥೇಳಿ ತೀರ್ಮಾನ ಮಾಡಿ ಇಂದಿರಾ ಕಿಟ್ ಕೊಡೋದನ್ನು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಫೈನಲ್ ಹಂತದಲ್ಲಿದೆ, ಟೆಂಡರ್ ಫೈನಲ್ಗೆ ಬಂದಿದೆ. ಆದಷ್ಟು ಬೇಗ ಅದನ್ನು ಮಾಡ್ತೀವಿ. ಜೊತೆಗೆ ಇಲ್ಲಿವರೆಗೂ ಆ ಪ್ರಕರಣಗಳೇ 1493 ಪ್ರಕರಣಗಳು ದಾಖಲೆ ಮಾಡಿ 86,181 ಕ್ವಿಂಟಾಲ್ ವಶಪಡಿಸ್ಕೊಂಡಿದ್ದೀವಿ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದ ಅದರ ಬೆಲೆ ನಾವು ವಶಪಡಿಸ್ಕೊಂಡಿದ್ದೀವಿ. ಈಗ ಅಳತೆಯಲ್ಲಿ ಬಹಳ ಮುಖ್ಯವಾಗಿ ಅಳತೆಯಲ್ಲಿ ಮೋಸ ಆಗ್ತದೆ ಅನ್ನೋದು ನಿಮಗೂ ಎಲ್ಲ ಗೊತ್ತಿರೋ ವಿಷಯ. ಇದೇನು ಯಾರಿಗೂ ಅಂಥದ್ರಲ್ಲಿ ನಾವೇನು ಮಾಡಿದ್ದೀವಿ, ನಾನು ಬಂದ ಮೇಲೆ ಇದಕ್ಕೆ ಜವಾಬ್ದಾರಿ ತೆಗೆದುಕೊಂಡು ಸುಮಾರು A to Z ಅಂಗಡಿಗಳೆಲ್ಲ ಬರುತ್ತೆ. ಇದಕ್ಕೆ ಒಂದು ಅಂಗಡಿ ಎಲ್ಲ ಬರ್ತವೆ. ಅದಕ್ಕೆ ಇದನ್ನು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿ ಸುಮಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 33 ಗಾಡಿ ಮಂಜೂರು ಮಾಡಬೇಕು ಅಂತ ಕೇಳಿದ್ದೆ. ಪ್ರತಿ ಜಿಲ್ಲೆಗೂ ಒಂದು ಜೀಪ್ ಇರಬೇಕು, ಇನ್ಸ್ಪೆಕ್ಷನ್ಗೆ ಹೋಗಬೇಕು, ಅಥಾರಿಟಿಯಲ್ಲಿ ಹೋಗಬೇಕು ಅಂತ. ಅದು ಇತ್ತೀಚೆಗೆ ರಿಲೀಸ್ ಆಯಿತು. ಒಂದಷ್ಟು ಮೊದಲು ಆಗಿತ್ತು, ಉಳಿದಿದ್ದು ಈಗ ಆಯಿತು. 16 ಮೊದಲಾಗಿತ್ತು, ಮುದ್ದಿದ್ದು 17 ಗಾಡಿ ನಿನ್ನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ವಿತರಣೆ ಮಾಡಿದ್ವಿ. ಅಂದರೆ 33 ಗಾಡಿ ಇದೆ. ಪ್ರತಿ ಜಿಲ್ಲೆಗೂ ಕೂಡ ಪೊಲೀಸ್ನವರು ಇನ್ಸ್ಪೆಕ್ಷನ್ ಮಾಡಿದಂಗೆ ಈ ನಮ್ಮ ಇಲಾಖೆಯಲ್ಲಿ ಕೂಡ ಮತ್ತು ಅಳತೆ ಮತ್ತು ತೂಕ ಮೌಲ್ಯಮಾಪನ ಇಲಾಖೆ ಏನಿದೆ ಆ ಕೆಲಸವನ್ನು ಮಾಡ್ತಾ ಇದೆ. ನಮಗೆ 2023-24ರಲ್ಲಿ ಸುಮಾರು 25ರಿಂದ 30 ಕೋಟಿ ರೂಪಾಯಿ ಮಾತ್ರ ಪೆನಾಲ್ಟಿ ಹಾಕಿದ್ವಿ. ಈ ವರ್ಷಕ್ಕೆ ಇಲ್ಲಿವರೆಗೂ ಕೂಡ 90 ಕೋಟಿ ಈ ವರ್ಷದಲ್ಲಿ ಆಗಿದೆ. ಅದರ ಹಿಂದೆ 60-70 ಕೋಟಿ ಆಗಿತ್ತು. ಈ ವರ್ಷ ಮುಗಿಯೋ ಒಳಗಡೆ ಕರೆಂಟ್ ಇಯರು 100 ಕೋಟಿ ಆಗ್ತದೆ. ಅಂದರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದೀವಿ. ಇದರ ಇಂಡೈರೆಕ್ಟ್ ಆಗಿ ಸಾವಿರಾರು ಕೋಟಿ ರೂಪಾಯಿ ಮೋಸ ಆಗ್ತಿದ್ದು ಗ್ರಾಹಕರಿಗೆ ತಡೆದಿದ್ದೀವಿ. ಇದು 100 ಕೋಟಿ ಅಂದರೆ 10,000 ಕೋಟಿ ಅಷ್ಟು ವಸ್ತುಗಳು ಲಾಸ್ ಆಗ್ತಾಯಿದೆ. ಅವರೇನು ಅಳತೆಯಲ್ಲಿ ಒಂದು 10 ಗ್ರಾಮು 20 ಗ್ರಾಮು ಅಥವಾ ಈ ರೀತಿ ಮಾಡ್ತಾರೆ. ಅಷ್ಟು ಮಾಡಿದರೂ ಕೂಡ ಇಷ್ಟು ಲಾಸ್ ಆಗ್ತಾಯಿತ್ತು ಅವರಿಗೆ. ಈಗ 1 kgಗೆ ನಾವು 1000 ಗ್ರಾಮ್ ಇದ್ದರೆ ಅದರಲ್ಲಿ 50 ಗ್ರಾಮ್ ಹಿಡಿದ್ರೂ ಕೂಡ ಎಷ್ಟಾಗ್ತದೆ ಲಾಸ್. ಆ ಲಾಸನ್ನು ತಡೆಯುವಂಥ ಕೆಲಸ ಯಶಸ್ವಿಯಾಗಿ ಇಲಾಖೆ ಮಾಡಿದೆ. ಇಲಾಖೆ ಅಧಿಕಾರಿಗಳು ಕೂಡ ಬಹಳ ಚೆನ್ನಾಗಿ ಕೆಲಸವನ್ನು ಮಾಡಿದೆ. ಜೊತೆಗೆ